ಈಗಾಗಲೇ ನೋಡ್ತಾ ಇದ್ವಿ ನಾವು ಒಂದು ಕಡೆ ಸಿದ್ದರಾಮಯ್ಯನವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 4,000 ಕೋಟಿಯಷ್ಟು ಹಗರಣವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಈ ಹಿಂದೆ ಅಂದ್ರೆ ಬರೋಬ್ಬರಿ ಒಂದು ತಿಂಗಳಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಇತ್ತ ವಿರೋಧ ಪಕ್ಷಗಳು ಬಿಜೆಪಿ ಆಗಿರಬಹುದು, ಜೆಡಿಎಸ್ ಆಗಿರಬಹುದು, ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆಯನ್ನ ಕೈಗೊಂಡ್ರು. ಆ ಪಾದಯಾತ್ರೆ ಒಂದು ಕಡೆ ಯಶಸ್ವಿ ಆಯ್ತು ಅಂತಾನೆ ಹೇಳ್ಬೋದು. ಇತ್ತ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ನಡೆಸಿರುವಂತಹ ಪಾದಯಾತ್ರೆಯೂ ಕೂಡ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ಇತ್ತ ಸಿದ್ದರಾಮಯ್ಯನವರು ಎಷ್ಟೇ ಹೇಳಬಹುದು, ನನ್ನ ಹೆಂಡತಿ ಪಾರ್ವತಿ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗಿಯಾಗಿಲ್ಲ, ಅವರ ಪಾತ್ರ ಏನೂ ಇಲ್ಲ, ಹಾಗೆ ನನ್ನ ಭಾಮೈದ ಏನು ಮಲ್ಲಿಕಾರ್ಜುನ್ ಅವರ ಪಾತ್ರವೂ ಕೂಡ ಏನಿಲ್ಲ, ನಾವೆಲ್ಲರೂ ಕೂಡ ಕ್ಲೀನ್ ಹ್ಯಾಂಡು, ನನಗೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ, ನಾನು ಸಚಿವನಾಗಿದ್ದೀನಿ, ಶಾಸಕನಾಗಿದ್ದೀನಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಆದ್ರೆ ನಾನು ಯಾವತ್ತೂ ಕೂಡ ಯಾವ ಹಗರಣದಲ್ಲೂ ಕೂಡ ಪಾಲ್ಗೊಂಡಿಲ್ಲ, ಭಾಗಿ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಎಷ್ಟೇ ಹೇಳಿದ್ರು ಕೂಡ ಇದನ್ನ ಯಾರೊಬ್ರು ಕೂಡ ನಂಬಲಿಕ್ಕೆ ತಯಾರಿಲ್ಲ. ಆದ್ರೆ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರಿಗೆ 2 ಬಾರಿ ನೋಟಿಸ್ ಅನ್ನ ಕೊಟ್ರು. ನೋಟಿಸ್ ಅನ್ನ ನೀಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರ್ಬೇಕು ಅಥವಾ ನೀಡಬೇಕೋ ಬೇಡವಾ ಅನ್ನುವಂಥ ಚರ್ಚೆ ಇತ್ತು. ಆಗಸ್ಟ್ 12ನೇ ತಾರೀಕು ಅದರ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಂಡು ಪ್ರಾಸಿಕ್ಯೂಷನ್ ನೀಡುವಂತಹ ಹಂತಕ್ಕೂ ಕೂಡ ಹೋಗಿದ್ರು. ಅದಾದ ನಂತರ ಇತ್ತ ಟಿಜೆ ಅಬ್ರಾಹಂ ಅವರು ಮತ್ತೊಂದು ದೂರನ್ನ ನೀಡಿದ್ರು. ಆ ದೂರು ಸರಿ ಇಲ್ಲ, ಅವರ ಬಗ್ಗೆ ನಂಬೇಡಿ, ಅವರು ಕೊಟ್ಟಿರುವಂತಹ ದೂರನ್ನ ಸ್ವೀಕರಿಸಬೇಡಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇತ್ತ ಇನ್ನೊಂದು ಕಡೆ ಏನು ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ದೂರನ್ನ ಸಲ್ಲಿಸಿದ್ರು. ದೂರಿನ ಮೇಲೆ ದೂರು ಯಾವಾಗ ಹೆಚ್ಚಾಯ್ತು, ಇತ್ತ ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೂ ಕೂಡ ಪ್ರೆಷರ್ ಜಾಸ್ತಿ ಆಯ್ತು. ಈ ಹೆಜ್ಜೆ ಸಂವಿಧಾನದ ವಿರುದ್ಧವಾಗಿದೆ, ನಾನು ರಾಜೀನಾಮೆಯನ್ನ ನೀಡುವಂತ ಪ್ರಶ್ನೆನೇ ಇಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ, ವಿರೋಧಿಗಳು ಎಂಥ ಷಡ್ಯಂತ್ರವನ್ನ ನಡೆಸಿದ್ರು ಕೂಡ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ, ಇನ್ನು ಏನು ಬೇಕಾದ್ರೂ ಪ್ರಾಸಿಕ್ಯೂಷನ್ ಬಳಿಕ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನ ನಾವು ನಿರೀಕ್ಷೆ ಮಾಡಿದ್ವಿ, ಇದು ಹಿಂಗೆ ಆಗುತ್ತೆ, ನಾವು ಅಂದುಕೊಂಡಂತೆ ಆಗಿದೆ, ನಾನು ನಿರೀಕ್ಷೆ ಮಾಡಿದಂತೇನೆ ಆಗಿದೆ ಅಂತ ಸಿದ್ದು ಮೊದಲ ಬಾರಿಗೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡೋದಿಲ್ಲ, ಯಾರು ಏನಾದ್ರೂ ಹೇಳ್ಕೊಳ್ಳಿ, ಐ ಡೋಂಟ್ ಕೇರ್ ಅಟ್ ಆಲ್, ನನ್ನ ವಿರುದ್ಧ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ, ಅದು ಗೊತ್ತಾಗ್ತಾ ಇದೆ. ನಾನು ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಸುದೀರ್ಘವಾಗಿ 40 ವರ್ಷಗಳ ಕಾಲ ರಾಜಕೀಯದಲ್ಲಿ ನಾನು ಆಡಳಿತವನ್ನ ನಡೆಸಿದ್ದೀನಿ, ಯಾವತ್ತೂ ಕೂಡ ನನ್ನ ಮೇಲೆ ಯಾರೊಬ್ರು ಕೂಡ ಅಲಿಗೇಷನ್ಸ್ ಅನ್ನ ಮಾಡಿರಲಿಲ್ಲ, ಬ್ಲ್ಯಾಕ್ ಮಾರ್ಕ್ ಅನ್ನ ತಂದೊಡ್ಡುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾನು ಹಗರಣಗಳ ಸುಳಿಯಲ್ಲಿ ಸಿಲುಕಾಕಿಕೊಂಡವನೇ ಅಲ್ಲ. ಆದ್ರೆ ಈಗ ಏಕಾಏಕಿ ನನ್ನ ಮೇಲೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 4,000 ಕೋಟಿಯಷ್ಟು ಹಗರಣ ಆಗಿದೆ ಅನ್ನುವಂಥ ಆರೋಪವನ್ನ ನನ್ನ ಮೇಲೆ ಸುಮ್ಮನೆ ಹಾಕ್ತಾ ಇದ್ದಾರೆ. ಈ ಆರೋಪವನ್ನ ನಾನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ, ಇದು ಆರೋಪ ಅಷ್ಟೇ ಆಗಿರುತ್ತೆ, ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಕಡೆ ತಮಗ್ ತಾವೇ ಬೆನ್ನನ್ನ ತಟ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಂಡು ಕೇಳರಿಯದ ರೀತಿಯಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಇತ್ತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಹಾಗೆ ಶಾಸಕರಿಗೂ ಕೂಡ ಈಗಾಗಲೇ ತಳ್ಳನ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರು, ಇನ್ನ ನಮ್ಮ ಪಕ್ಷದ ಗತಿ ಏನು, ಅವರು ಕುರ್ಚಿಯನ್ನ ಅಂದ್ರೆ ಆ ಮುಖ್ಯಮಂತ್ರಿ ಸ್ಥಾನವನ್ನ ಅವರು ತ್ಯಜಿಸಿ ಬಿಡ್ತಾರೇನೋ, ತ್ಯಜಿಸಿದ್ರೆ ಮುಂದೆ ಏನಾಗುತ್ತೆ ಅನ್ನುವಂಥ ಭಯ ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಡ್ತಾ ಇರುವಂತದ್ದು. ಒಂದು ಕಡೆ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ಅಂತ. ಆದ್ರೆ ಈಗ ಕೊಟ್ಟಿದ್ದಾಗಿದೆ. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂಥ ಆರೋಪದ ಮೇಲೆ ತಮ್ಮ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾ ಇದ್ದಂತೆ ಇತ್ತ ಸಿದ್ದರಾಮಯ್ಯನವರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಿರುವ ಆದೇಶ ಅಧಿಕೃತ
ಪ್ರತಿ ಇನ್ನಷ್ಟೇ ಸಿಎಂ ಸಿದ್ದರಾಮಯ್ಯನವರಿಗೆ ಸೇರಬೇಕಾಗಿದೆ. ಸದ್ಯ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ಕಾನೂನು ಆಯ್ಕೆಗಳ ಬಗ್ಗೆ ಈಗ ಸಮಾಲೋಚನೆಯನ್ನ ನಡೆಸಬೇಕಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ನೀಡಿರೋದನ್ನ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಾರೆಯಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಕುರಿತಾಗಿ ಈಗಾಗಲೇ ಸಿಎಂ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏನು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಸೋಮವಾರ, ಇವತ್ತು ಶನಿವಾರ ಆಗಿರೋದ್ರಿಂದ, ನಾಳೆ ಭಾನುವಾರ ಆಗಿರೋದ್ರಿಂದ ಸೂಕ್ತ ಅಲ್ಲ. ಸೋಮವಾರ ಬೇಕಾದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋಣ ಅಂತ ಸಿದ್ದರಾಮಯ್ಯನವರ ಪರ ವಕೀಲರು ಕೂಡ ಈಗಾಗಲೇ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಚಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಹಾಗೆ ಮುಂದೆ ಕೈಗೊಳ್ಳಬೇಕಾದಂತಹ ನಡೆಗಳ ಬಗ್ಗೆಯೂ ಕೂಡ ಕಾನೂನು ಸಲಹೆಗಾರ ಪಿ ಪೊನ್ನಣ್ಣ ಅವರ ಜೊತೆಯೂ ಕೂಡ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದ್ಯ ರಾಜ್ಯಪಾಲರ ಆದೇಶದ ಅಧಿಕೃತ ಪ್ರತಿ ತಲುಪಿದ ಬಳಿಕ ಮುಂದಿನ ತೀರ್ಮಾನವನ್ನ ಕೈಗೊಳ್ಳುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡ್ತಾರೆ. ಈ ವಿಚಾರವಾಗಿ ಕೆಲವು ದಿನಗಳ ಹಿಂದೆ ಕೂಡ ಕಾನೂನು ತಜ್ಞರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಎಸ್ಸಿಎಸ್ ಅತೀಕ್ಗೆ ನೋಟಿಸ್ ಕೂಡ ನೀಡಲಾಗಿದೆ. ರಾಜಭವನದಿಂದ ನೋಟಿಸ್ ರವಾನೆಯಾಗಿದೆ. ಮೂಡಾ ಪ್ರಕರಣದ 3 ದೂರುದಾರರ ಏನಿದ್ದಾರಲ್ಲ, ಟಿಜೆ ಅಬ್ರಾಹಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಹಾಗೆ ಪ್ರದೀಪ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಸುಮ್ಮನೆ ಇವರು ಏನೋ ಒಬ್ಬರ ಮೇಲೆ ಅಲಿಗೇಷನ್ ಮಾಡಿಬಿಟ್ಟಿದ್ದಾರೆ, ದೂರು ಬಂದು ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನೂ ಹಾಗೆ ಸುಮ್ಮನೆ ಬಿಡೋಕ್ಕಾಗಲ್ಲ. ಅವ್ರ ಮೇಲೂ ಕೂಡ ದೂರನ್ನ ಅಂದ್ರೆ ಅವ್ರಿಗೂ ಕೂಡ ನೋಟಿಸನ್ನ ನೀಡಲಾಗುತ್ತೆ. ಟಿಜೆ ಅಬ್ರಾಹಿಂಗೆ ಹಾಗೆ ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಅವ್ರಿಗೆ. ಹಾಗಾಗಿ ಪ್ರದೀಪ್ ಈಗಾಗಲೇ ರಾಜಭವನದಲ್ಲಿ ನೋಟಿಸ್ ಅನ್ನ ಸ್ವೀಕರಿಸಿದ್ದಾರೆ. ಇತ್ತ ಟಿಜೆ ಅಬ್ರಾಹಂ ಹಾಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಜಾರಿ ಆಗಬೇಕಾಗಿದೆ.